ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ದಾತ್ರಿ ಅಸ್ಟ್ರೋ. ನಾನು ನಿಮ್ಮ ಸುಪ್ರೀತಾ. ಈಗ ಲಗ್ನಾಧಿಪತಿ ಫಸ್ಟ್ ಲಾರ್ಡ್ ಯಾವ ಭಾವದಲ್ಲಿ ಸ್ಥಿತನಿದ್ದಾನೆ, ಆಗ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನೆ. ಈಗ ಪ್ರತಿಯೊಬ್ಬರ ಜಾತಕದಲ್ಲೂ ಲಗ್ನಾಧಿಪತಿ 12 ಭಾವಗಳಲ್ಲಿ ಯಾವುದಾದರೂ ಒಂದು ಭಾವದಲ್ಲಿ ಸ್ಥಿತನಿರಲೇಬೇಕಲ್ವಾ, ಆಗ ಎಫೆಕ್ಟ್ಸ್ ಹೇಗಿರುತ್ತೆ ಅನ್ನೋದು. ಆಲ್ರೆಡಿ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದಾಗ ಏನಾಗುತ್ತೆ, ಲಗ್ನಾಧಿಪತಿ ದ್ವಿತೀಯದಲ್ಲಿ ಇದ್ದಾಗ, ಸೆಕೆಂಡ್ ಹೌಸಲ್ಲಿ ಇದ್ದಾಗ ಏನಾಗುತ್ತೆ ಅಂತ ನೋಡಿದ್ದೀವಿ. ಆ ವಿಡಿಯೋ ನೋಡದೇ ಇರುವವರು ಒಮ್ಮೆ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಓಕೆ, ಈಗ ಲಗ್ನಾಧಿಪತಿ ಥರ್ಡ್ ಹೌಸಲ್ಲಿ ಇದ್ದಾಗ, ತೃತೀಯ ಭಾವದಲ್ಲಿ ಬಂದಾಗ ಏನಾಗುತ್ತೆ, ಲಗ್ನ ಅಂದರೆ ನಮ್ಮ ಹೋಲ್ ಬಾಡಿ, ನಮ್ಮ ಲೈಫ್ನ ಇಂಡಿಕೇಟ್ ಮಾಡುತ್ತೆ. ನಮ್ಮಲ್ಲಿರುವಂಥ ಲೈಫ್ ಫೋರ್ಸ್ ಫಸ್ಟ್ ಹೌಸ್ ಲಗ್ನ ಅನ್ನೋದು ನಾವಾದರೆ, ಸೆಕೆಂಡ್ ಹೌಸ್ ಅನ್ನೋದು ನಮ್ಮ ಕುಟುಂಬ, ನಾವು ಹೇಗೆ ಬಿಹೇವ್ ಮಾಡ್ತೀವಿ ನಮ್ಮ ಕುಟುಂಬದವರ ಜೊತೆಗೆ. ಥರ್ಡ್ ಹೌಸ್ ಅನ್ನೋದು ಕಮ್ಯುನಿಕೇಷನ್. ಸೊ ಒಂದೊಂದು ಹೌಸಿಗೆ ಒಂದೊಂದು ಇಂಪಾರ್ಟೆನ್ಸ್ ಇದೆ. ಲಗ್ನ ಅಂದರೆ ಹೋಲ್ ನಾವು, ಲಗ್ನಾಧಿಪತಿ ತೃತೀಯದಲ್ಲಿ ಅಂದಾಗ ನಮ್ಮ ಲೈಫ್ ಫೋರ್ಸ್ ಅನ್ನೋದು ಥರ್ಡ್ ಹೌಸಲ್ಲಿ ಇದ್ದಾಗ ಹೇಗಿರುತ್ತೆ, ಅದರ ಇಂಪ್ಯಾಕ್ಟ್ಸ್ ಅನ್ನೋದು ಹೇಗಿರುತ್ತೆ. ಥರ್ಡ್ ಹೌಸ್ ಅನ್ನೋದು ಪರಾಕ್ರಮ ಭಾವ, ನಮ್ಮ ಪರಾಕ್ರಮ. ಸೊ ಲಗ್ನಾಧಿಪತಿ 3ನೇ ಮನೆಗೆ ಬಂದಾಗ ನಾವು ಪ್ರತಿಯೊಂದರಲ್ಲೂ ತುಂಬಾ ಎಫರ್ಟ್ ಹಾಕಬೇಕಾಗುತ್ತೆ, ತುಂಬಾ ಎನರ್ಜಿ ಹಾಕಬೇಕಾಗುತ್ತೆ, ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ, ಆಗ ನಮಗೆ ಸಕ್ಸಸ್ ಸಿಗುತ್ತೆ. ಹಾಗೆ 3ನೇ ಮನೆ ಅನ್ನೋದು ನಮ್ಮ ಕಮ್ಯುನಿಕೇಷನ್, ಸೊಸೈಟಿಯಲ್ಲಿ ನಮ್ಮ ಕಮ್ಯುನಿಕೇಷನ್ ಹೇಗಿರುತ್ತೆ. ಸೆಕೆಂಡ್ ಹೌಸ್ ಅನ್ನೋದು ವಾಣಿಸ್ಥಾನ, ನಮ್ಮ ಮಾಮೂಲಿ ಮಾತನ್ನು ಇಂಡಿಕೇಟ್ ಮಾಡಿದರೆ, ಥರ್ಡ್ ಹೌಸ್ ಅನ್ನೋದು ಸೊಸೈಟಿಯೊಂದಿಗೆ ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಯಾವಾಗ ಲಗ್ನಾಧಿಪತಿ 3ನೇ ಮನೆಗೆ ಬರ್ತಾನೆ, ಇವರು ಯಾವಾಗಲೂ ಜಾಸ್ತಿ ಇಂಟರಾಕ್ಷನ್ನ ಇಷ್ಟಪಡ್ತಾರೆ ಅಂತ ಅರ್ಥ. ಅಂದರೆ ಜನರೊಟ್ಟಿಗೆ ಸೇರಲಿಕ್ಕೆ, ಅವರೊಂದಿಗೆ ಕಮ್ಯುನಿಕೇಷನ್ ಮಾಡಲಿಕ್ಕೆ, ಏನಾದರೂ ಸರಿ ಕಮ್ಯುನಿಕೇಷನ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಕೆಲವೊಬ್ಬರಿಗೆ ತುಂಬ ನಾಲೆಜ್ ಇರುತ್ತೆ, ಬಟ್ ದೇ ಡೋಂಟ್ ವಾಂಟ್ ಟು ಸ್ಪ್ರೆಡ್, ಯಾರ ಜೊತೆಗೂ ಶೇರ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಆದರೆ ಯಾರಿಗೆ ಲಗ್ನಾಧಿಪತಿ 3ನೇ ಮನೆಯಲ್ಲಿ ಸ್ಥಿತನಿರ್ತಾನೆ, ಪ್ರತಿಯೊಂದನ್ನು ಅವರಿಗೆ ಗೊತ್ತಿರುವುದೆಲ್ಲವನ್ನು ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ಇವರನ್ನು ಒಳ್ಳೆ ಪ್ರೀಚರ್ಸ್, ಪ್ರವಚನಕಾರರು ಅಂತ ಹೇಳಬಹುದು. ಎಕ್ಸಲೆಂಟಾಗಿ ಕಮ್ಯುನಿಕೇಟ್ ಮಾಡ್ತಾರೆ, ಪಬ್ಲಿಕ್ ಸ್ಪೀಕರ್ಸ್, ಪ್ರೀಚರ್ಸ್ ಅಂತ ಹೇಳಬಹುದು. ಅವರಿಗಿರುವಂಥ ಜ್ಞಾನವನ್ನು ಎಲ್ರಿಗೂ ತಿಳಿಸ್ಲಿಕ್ಕೆ ಇಷ್ಟಪಡ್ತಾರೆ. ಥರ್ಡ್ ಹೌಸ್ ಆಫ್ ಕಮ್ಯುನಿಕೇಷನ್. ಸೊ ಇವರಿಗೆ ಯೂಶ್ವಲ್ ಆಗಿ ಮಾರ್ಕೆಟಿಂಗ್ ಪ್ರೊಫೆಷನ್ ಹಾಗೆ ಮೀಡಿಯಾ ಪ್ರೊಫೆಷನಲ್ಲಿ ಸಕ್ಸಸ್ ಸಿಗುವಂಥ ಅವಕಾಶ ಇರುತ್ತೆ. ಇನ್ನು ಲಗ್ನಾಧಿಪತಿ 3ನೇ ಮನೆಗೆ ಬಂದಾಗ ಬಿಸ್ನೆಸ್ ಮಾಡಬೇಕು ಅನ್ನುವಂಥ ತೀವ್ರವಾದಂಥ ಆಸಕ್ತಿ ಇರುತ್ತೆ. ಇನ್ನು ಥರ್ಡ್ ಹೌಸ್ ಅನ್ನೋದು ನಮ್ಮ ಸಿಬ್ಲಿಂಗ್ಸ್, ಒಡ ಹುಟ್ಟಿದವರನ್ನು ಸೂಚಿಸುತ್ತೆ. ಹಾಗಾಗಿ ನಮ್ಮ ಒಡ ಹುಟ್ಟಿದವರೊಂದಿಗೆ ಒಂದು ಕಾರ್ಮಿಕ ಬಂಧ ಇರುತ್ತೆ. ಅದು ಸಮ್ಟೈಮ್ಸ್ ಸಪೋರ್ಟಿವ್ ಅಥವಾ ಸಮ್ಟೈಮ್ಸ್ ಕಾಂಪಿಟೇಟಿವ್, ಆದರೆ ಅಲ್ಲೊಂದು ಸ್ಟ್ರಾಂಗ್ ಕರ್ಮ ಬಂಧ ಇರುತ್ತೆ. ಇನ್ನು ಥರ್ಡ್ ಹೌಸ್ ಅನ್ನೋದು ಶಾರ್ಟ್ ಟ್ರಾವೆಲ್, ಸಣ್ಣ ಪ್ರಯಾಣ. ಸೊ ಲಗ್ನಾಧಿಪತಿ ಅಲ್ಲಿಗೆ ಬಂದಾಗ ಲೈಫ್ ಮೇ ಇನ್ವಾಲ್ವ್ ಶಾರ್ಟ್ ಟ್ರಾವೆಲ್ ಅಥವಾ ಎನ್ವಿರಾನ್ಮೆಂಟ್ ಚೇಂಜಸ್ ನಮಗೆ ಸಿಗುತ್ತೆ. ಯಾವಾಗಲೂ ಲಗ್ನಾಧಿಪತಿ 3ನೇ ಮನೆಗೆ ಬಂದಾಗ ಆ ಗ್ರಹದ 7th ದೃಷ್ಟಿ ಅನ್ನೋದು 9ನೇ ಮನೆಯ ಮೇಲಿರುತ್ತೆ, 9th ಹೌಸ್ ಮೇಲಿರುತ್ತೆ. ಹಾಗಾಗಿ ಇವರಿಗೆ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ, ಡಬಲ್ ಡಿಗ್ರಿ ಮಾಡಲಿಕ್ಕೆ ಆಸಕ್ತಿ ಇರುತ್ತೆ. 9th ಹೌಸ್ ಏನು ಇಂಡಿಕೇಟ್ ಮಾಡುತ್ತೆ, ನಮ್ಮ ಹೈಯರ್ ಎಜುಕೇಷನ್, ತಂದೆ, ಗುರು, ಧರ್ಮ, ಆಧ್ಯಾತ್ಮ. ಹಾಗಾಗಿ ಇವರು ಗುರುವಿನಿಂದ ಕಲಿತುಕೊಂಡಂಥ ಜ್ಞಾನ ಇರ್ಬೋದು, ತಂದೆಯಿಂದ ಕಲಿತುಕೊಂಡಂಥ ವಿಷಯ ಇರ್ಬೋದು, ವ್ಯಾಲ್ಯೂಸ್, ಪ್ರಿನ್ಸಿಪಲ್ಸ್, ಪದ್ಧತಿ, ಇದನ್ನು ಎಲ್ರಿಗೂ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಈ ಕಮ್ಯುನಿಕೇಷನ್ ಅನ್ನೋದು 3ನೇ ಮನೆಯಲ್ಲಿ ಸ್ಥಿತವಿದ್ದು ಗ್ರಹ 9ನೇ ಮನೆಯನ್ನು ನೋಡುವುದರಿಂದ ಈ ಎರಡು ಆಸ್ಪೆಕ್ಟ್ಸ್, ಇವೆರಡರ ಅರ್ಥ ಏನಂದರೆ ಧರ್ಮದ ಬಗ್ಗೆ, ಹಾಗೆ ಇವರಿಗೆ ಗೊತ್ತಿರುವ ಹೈಯರ್ ಏನೂ ಕೂಡ ಆಗಿರ್ಬೋದು. ಮೇ ಬಿ ದೇ ಆರ್ ವೆರಿ ಗುಡ್ ಇನ್ ಪೊಲಿಟಿಕಲ್, ರಾಜಕೀಯದಲ್ಲಿ ಹಿಡಿತ ಇರ್ಬೋದು, ಇಲ್ಲ ಧರ್ಮದ ವಿಷಯ, ನಮ್ಮ ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ವಾಟ್ ಎವರ್ ಅವರು ಫಾಲೋ ಮಾಡುವ ಧರ್ಮದ ಬಗ್ಗೆ 15 ಜನಕ್ಕೆ ಹೇಳಲಿಕ್ಕೆ ತುಂಬ ಉತ್ಸಾಹ ಇರುತ್ತೆ. ಸೊ ಇವರ ಲೈಫ್ ಫೋರ್ಸ್ ಅನ್ನೋದು, ಅಂದರೆ ಅವರ ಜೀವಿತದ ಮೇಯ್ನ್ ರೋಲ್ ಅನ್ನೋದು ಕಮ್ಯುನಿಕೇಟ್ ಮಾಡುವುದು, ಹೈಯರ್ ಲರ್ನಿಂಗ್ಸ್, ಉನ್ನತವಾದ ವಿಷಯನ ಅಭ್ಯಾಸ ಮಾಡೋದ್ರಲ್ಲಿ ಇರುತ್ತೆ. ಇವರು ಪ್ರೀಚರ್ಸ್, ಲೆಕ್ಚರ್ಸ್, ಟೀಚರ್ಸ್, ಟೀಚಿಂಗ್ ಪ್ರೊಫೆಷನಲ್ಲಿ ಸಕ್ಸಸ್ ಆಗಲಿಕ್ಕೆ ಅವಕಾಶ ಇರುತ್ತೆ. ಇನ್ನು 9th ಹೌಸ್ ಅನ್ನೋದು ಫಾರಿನ್ ಟ್ರಾವೆಲ್ ಕೂಡ. ಸೊ ವಿದೇಶಕ್ಕೆ ಹೋಗಿ ನೆಲೆಸಿದಾಗ ಸಕ್ಸಸ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಇದಿಷ್ಟು ಲಗ್ನಾಧಿಪತಿ 3ನೇ ಮನೆಗೆ ಬಂದಾಗ ಯಾವ ರೀತಿಯ ಇಂಪ್ಯಾಕ್ಟ್ ಇರುತ್ತೆ ಅಂತ. ಸೊ ಇದೊಂದು ಶಾರ್ಟ್ ಸೀರೀಸ್, ಹಾಗಾಗಿ ವಿಡಿಯೋಸ್ ಚಿಕ್ಕದಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಲಗ್ನಾಧಿಪತಿ 4ನೇ ಮನೆಗೆ ಬಂದಾಗ, 4th ಹೌಸಿಗೆ ಬಂದಾಗ ಯಾವ ರೀತಿಯ ಇಂಪ್ಯಾಕ್ಟ್ ಇರುತ್ತೆ ಅಂತ ನೋಡುವ. ಎಲ್ರಿಗೂ ಒಳ್ಳೆಯದಾಗಲಿ.